ನಮಸ್ಕಾರ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮಧ್ಯಭಾಗದಲ್ಲಿ ಬರುವಂತಹ ಅತಿದೊಡ್ಡ ಗ್ರಾಮ ಸಂಶಿ. ಕುಂದಗೋಳದಿಂದ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿ ಈ ಗ್ರಾಮ ಸಿಗ್ತದೆ. 1945ರಲ್ಲಿ ಧಾರವಾಡ ಜಿಲ್ಲೆಯೊಳಗೆ ಸೇರುವ ಮೊದಲು ಜಮಖಂಡಿ ಸಂಸ್ಥಾನಕ್ಕೆ ಈ ಗ್ರಾಮ ಸೇರ್ತಾ ಇತ್ತು. ಕಪ್ಪು ಎರೆಮಣ್ಣಿನ ಭೂಮಿಯನ್ನು ಹೊಂದಿರುವಂಥ ಈ ಜಾಗ ಹತ್ತಿ, ಗೋಧಿ, ಜೋಳ ಹೀಗೆ ಮುಂತಾದ ಒಂದು ಬಯಲು ಸೀಮೆಯ ಒಂದು ಕೃಷಿಯನ್ನು ಮಾಡೋದಕ್ಕೆ ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು. ಆ ಜಾಗದಲ್ಲಿ ಈಗ ನೀವು ನೋಡ್ತಾ ಇರೋ ಹಾಗೆ ಹಳೆಯ ಒಂದು ಪಳುವಳಿಕೆಗಳು, ಒಂದು ಐತಿಹಾಸಿಕ ದೇವಾಲಯ, ಚಾಲುಕ್ಯರ ಕಾಲದ್ದು ಅಂತ ಅದರ ಕೆತ್ತನೆಗಳಲ್ಲೇ ನಿಮಗೆ ತಿಳಿದು ಬರುತ್ತೆ. ಮತ್ತು ಈ ಜಾಗ ಒಂದು ಪುರಾಣ ಪ್ರಸಿದ್ಧವಾದ ತಾಪಸೀಪುರ ಮತ್ತು ಸಾಹಸಪುರ ಎಂಬ ನಾಮಾಂಕಿತದಿಂದ ಕೂಡಿದ ಈ ಗ್ರಾಮ ಮಹಾಭಾರತದಲ್ಲೂ ತನ್ನ ಉಲ್ಲೇಖವನ್ನು ಪಡೆಯುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಆಗ್ತದೆ. ಇದು ಈಗ ನೀವು ನೋಡ್ತಾ ಇರುವಂತಹ ಹಳೆಯ ಐತಿಹಾಸಿಕ ದೇವಾಲಯ. ಅದನ್ನು ನವೀಕರಣಗೊಳಿಸಿ ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಹೊಡೆದಿದ್ದಾರೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಈ ಮಾರ್ಗವಾಗಿ ವಿರಾಟ ನಗರಕ್ಕೆ, ಅಂದರೆ ಹಾನಗಲ್ ಈಗಿನ ಜಾಗಕ್ಕೆ ಹೋದ ಒಂದು ವದಂತಿ ಇದೆ. ಅದರ ಬಗ್ಗೆ ಯಾವುದೇ ರೀತಿಯ ಒಂದು ದಾಖಲೆಗಳಿಲ್ಲ. ಇದೀಗ ನೀವು ಕೆತ್ತನೆಯನ್ನು ನೋಡ್ತಿರ್ಬೋದು. ನನ್ನ ಹಳೆಯ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಈ ದ್ವಾರ ಬಾಗಿಲಿನಲ್ಲಿ ಇರುವಂತಹ ದ್ವಾರಪಾಲಕರ ಕೆತ್ತನೆಗಳನ್ನು ಮನದಲ್ಲಿಟ್ಕೊಳ್ಳಿ ಅಂತ. ನಾವು ಇದೀಗ ಹಳೆಯ ಒಂದು ಎಪಿಸೋಡ್ನಲ್ಲಿ ನೋಡಿರುವಂತಹ ಚಂದ್ರಮೌಳೇಶ್ವರ ದೇವಾಲಯದ ಒಂದು ಬಾಗಿಲಲ್ಲೂ ಸಹ ಇದೇ ತರಹದ ದ್ವಾರಪಾಲಕರು. ಹಾಗೆ ಇಲ್ಲಿ ಕಂಡುಬರುವಂತಹ ಎಲ್ಲ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಇದೇ ರೀತಿಯ ಕೆತ್ತನೆಯನ್ನು ನೋಡ್ತೀವಿ. ಇದೀಗ ನೀವು ನೋಡ್ತಾ ಇರುವಂತಹ ಈ ಶಾಸನ ಬಂದ್ಬಿಟ್ಟು ಬಹಳ ಹಳೆಯದು. ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ. ಇದನ್ನು ದಾಖಲಿಸಿದಿರಬಹುದು, ಅದು ಮೈಸೂರಿನ ಒಂದು ಗ್ರಂಥಾಲಯದಲ್ಲಿ ಇದ್ದಿರಬಹುದು, ಆದರೆ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬನ್ನಿ ಇದೀಗ ಈ ಹಳೆಯ ದೇವಾಲಯದ ಒಳಗಡೆ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಹಳೆಯ ಕಲ್ಲಿನ ಕಂಬಗಳಿಗೆ ಕಪ್ಪು ಬಣ್ಣವನ್ನು ಬಳಿದು ಅದಕ್ಕೆ ಸಿಂಗಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಸುತ್ತಲೂ ನೀವು ನೋಡ್ತಾ ಇದ್ದರೆ ಇಲ್ಲಿ ಹೊಸದಾಗಿ ಹಾಕಿರುವಂಥ ಟೈಲ್ಸ್ ಆಗಲಿ, ಬಣ್ಣ ಸುಣ್ಣ ಹೊಡೆದು ಬೇರೆ ಬೇರೆ ಬಣ್ಣಗಳನ್ನು ಹೊಡೆದು ಇದನ್ನು ಸಂರಕ್ಷಿಸಲಾಗಿದೆ ಅಂತಲೇ ಹೇಳ್ಬೋದು. ಈ ದೇವಾಲಯ ಬಂದ್ಬಿಟ್ಟು ಸಿದ್ದಪ್ಪಾಜಿ ಸ್ವಾಮಿಗಳು, ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶ್ರಯದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದೀಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸಿದ್ದಪ್ಪಾಜಿ ಸ್ವಾಮಿಗಳವರ ಪಾದುಕೆಗಳನ್ನು ಇಟ್ಟಿದ್ದಾರೆ. ಹಾಗೆ ಅವರ ಛಾಯಾಚಿತ್ರ ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಮಠ, ಅದರ ಅಡಿಯಲ್ಲಿ ಈ ದೇವಾಲಯವು ತನ್ನ ಆಗು ಹೋಗುಗಳನ್ನು, ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ನೋಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಳಗಿನ ಎಲ್ಲ ಒಂದು ಕೆತ್ತನೆಗಳನ್ನು ನೋಡಿದ್ರೆ ಚಾಲುಕ್ಯ ಕಾಲದ ವಾಸ್ತುಶಿಲ್ಪವನ್ನು ನೀವು ನೋಡ್ಬೋದು. ಇಲ್ಲಿ ಬಾಗಿಲ ಮುಖಮಂಟಪದ ಮೇಲೆ ಲಕ್ಷ್ಮಿಯ ಕೆತ್ತನೆಯನ್ನಾಗಲಿ, ಹಾಗೂ ಸುತ್ತಲೂ ಇರುವಂತಹ ವಾಸ್ಕಲ್ಲಿನ ಮೇಲಿರುವಂತಹ ಕೆತ್ತನೆಗಳನ್ನಾಗಲಿ ನೋಡಿದರೆ ಅದಕ್ಕೆ ಹೋಲುತ್ತದೆ. ಹಾಗೆ ಎರಡನೇ ಒಂದು ಸಭಾಂಗಣ ಅಥವಾ ಮಂಟಪಕ್ಕೆ ಬಂದರೆ ಅಲ್ಲಿ ಬಸವನ ಮೂರ್ತಿ ಇದ್ದು ಒಳಗಡೆ ಗರ್ಭಗುಡಿಯಲ್ಲಿ ನಾವು ಲಿಂಗವನ್ನು ನೋಡ್ಬೋದು. ಹೀಗೆ ಈ ದ್ವಾರಬಾಗಿಲು, ಮುಖ್ಯ ಗರ್ಭಗುಡಿಯ ದ್ವಾರಬಾಗಿಲಲ್ಲಿ ಇರುವಂತಹ ಕೆತ್ತನೆಗಳು ನಮಗೆ ಎಲ್ಲ ರೀತಿಯ ಒಂದು ಏನು ಚಾಲುಕ್ಯರ ಕಾಲದ ಗತವೈಭವವನ್ನು ನಮ್ಮ ಮುಂದೆ ತಂದಿಡುತ್ತೆ. ಸುಮಾರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಚಾಲುಕ್ಯ ಅರಸರುಗಳಾದ ಇಮ್ಮಡಿ ಸೋಮೇಶ್ವರ, 2ನೇ ವಿಕ್ರಮಾದಿತ್ಯ ಹಾಗೂ 2ನೇ ಜಗದೇಕ ಮಲ್ಲರ ಕಾಲದಲ್ಲಿ ಜಕ್ಕಣರಿಂದ ನಿರ್ಮಿತವಾದ ಚಾಲುಕ್ಯರ ಶೈಲಿಯ ಈ ಸಿದ್ದೇಶ್ವರ ದೇವಾಲಯವು ತನ್ನದೇ ಆದ ಶಾಸನಗಳನ್ನು ಹೊಂದಿದೆ. ಆಗಲೇ ನೀವು ಒಂದು ಶಾಸನವನ್ನು ನೋಡಿದರೆ ಇಲ್ಲಿರುವ ಮಾಹಿತಿಯ ಪ್ರಕಾರ ಸುಮಾರು 4 ಶಾಸನಗಳು ಇಲ್ಲಿ ಕಾಣಬರುತ್ತೆ ಅಂತ ಹೇಳ್ತಾರೆ. ಸುತ್ತಲೂ ದೇವಾಲಯದ ಒಂದು ವಿಹಂಗಮ ನೋಟವನ್ನು ನೀವು ಇದೀಗ ನೋಡ್ತಾ ಇದ್ದೀರಾ. ಹಾಗೆ ಸಂಶಿಯ ಒಂದು ಇತಿಹಾಸಕ್ಕೆ ಹೋಗೋದಾದರೆ ಇಲ್ಲಿ ಪೂರ್ವ ಕಾಲದಿಂದಲೂ ಒಂದು 4 ಬಣಗಳಿದ್ವು ಅಂತಲೂ ಹೇಳ್ತಾರೆ. ಅದರಲ್ಲಿ ಒಂದು ಬಣದ ಹೆಸರು ಹಾರು ಬಣ, ಮತ್ತೊಂದು ಹಿರೇ ಬಣ, ಮತ್ತೊಂದು ಚಿಕ್ಕ ಬಣ ಮತ್ತು ಮುಡಸಿ ಬಣ
ಅಂತ ಹೇಳ್ತಾರೆ. ಹಾರುಬಣ ಮತ್ತು ಚಿಕ್ಕಬಣ ಇವೆರಡು ಬಣಗಳು ಪ್ರಮುಖವಾಗಿ ಬ್ರಾಹ್ಮಣರ ಸಮಾಜಕ್ಕೆ ಸೇರಿದ್ದು, ಇನ್ನು ಉಳಿದ ಹಿರೇಬಣ ಹಾಗೂ ಮುಡಸಿ ಬಣ ಬಂದು ಲಿಂಗಾಯತರ ಸಮಾಜಕ್ಕೆ ಸೇರಿದಂಥದ್ದು ಅಂತ ಹೇಳ್ತಾರೆ. ಈ ನಾಲ್ವರು ಒಂದೊಂದು ನಿಟ್ಟಿನಲ್ಲಿ ಇಲ್ಲಿ ತಮ್ಮ ಜಮೀನನ್ನು ಮತ್ತು ಇಲ್ಲಿ ತಮ್ಮ ಆಡಳಿತವನ್ನು ಹೊಂದಿದ್ರು ಅಂತಲೇ ಇತಿಹಾಸ ಹೇಳ್ತದೆ. ಇದೀಗ ನೀವು ನೋಡ್ತಾ ಇದ್ದೀರಾ, ಸುತ್ತಲಿನ ದೇವಾಲಯದ ಒಂದು ನಡೆದಾಡುವಂತಹ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ಎಲ್ಲ ರೀತಿಯಲ್ಲಿ ನವೀಕರಣ ಮಾಡ್ತಾ ಇದ್ದಾರೆ. ಇದು ಈ ಸಿದ್ದೇಶ್ವರ ದೇವಾಲಯ ಸಂಸ್ಥೆಯ ಒಂದು ಸಣ್ಣ ವಿವರ.